ಹಲೋ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಫ್ರೆಂಡ್ಸ್, ಇವತ್ತು ನಾವು ನಡೆದಾಡ ದೈವ ನೆಲೆಸಿರೋ ತ್ರಿವಿಧ ದಾಸೋಹ ನಡೀತಿರುವ ಹೆಸರಾಂತ ತುಮಕೂರಿನ ಪ್ರವಾಸಿ ತಾಣ ಎಂದೇ ಗುರುತಿಸಲ್ಪಡುವ ಸಿದ್ಧಗಂಗಾ ಮಠಕ್ಕೆ ವಿಸಿಟ್ ಮಾಡಿದ್ದೀವಿ. ನೋಡಿ, ಅಲ್ಲಿನ ಕೆಲವು ದೃಶ್ಯಗಳನ್ನ ದರ್ಶನ ಮಾಡ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ದಯವಿಟ್ಟು ವಿಡಿಯೋ ಫುಲ್ ನೋಡಿ ಅಂತ ಕೇಳ್ಕೊಳ್ತಾ ಬನ್ನಿ ಫ್ರೆಂಡ್ಸ್, ಇವತ್ತೇ ಸಿದ್ಧಗಂಗಾ ಮಠನ ಫುಲ್ ದರ್ಶನ ಮಾಡ್ಕೊಂಡು ಬರೋಣ. ನೋಡಿ, ನಾವು ಒಳಗಡೆ ಹೋಗ್ತಾ ಇದ್ದೀವಿ. ವಾತಾವರಣ ಅಂತೂ ನೇಚರು, ಬೆಟ್ಟ, ಹಸಿರು ಎಲ್ಲ ಎಷ್ಟು ತುಂಬ ಚೆನ್ನಾಗಿದೆ. ಮಾನಸಿಕವಾಗಿ ಯಾರು ನೊಂದಿರ್ತಾರೆ ಅವ್ರು ಇಲ್ಲಿ ಹೋಗ್ಬಿಟ್ರೆ ಸಾಕು ಫ್ರೆಂಡ್ಸ್. ಎಂಥ ಬೇಜಾರಿದ್ರೂ ಸಹ ಅವ್ರಿಗೆ ಸ್ವಲ್ಪ ನೆಮ್ಮದಿ ಅನಿಸುತ್ತೆ. ನೋಡಿ, ಸಿದ್ಧಗಂಗಾ ಸ್ಕೂಲ್ಗಳಿವು, ಪ್ರೌಢಶಾಲೆಸ್. ಇಲ್ಲಿ ಒಂದು ಲೈಬ್ರರಿ ಕೂಡ ಇದೆ, ಗ್ರಂಥಾಲಯ. ಇದು ಎಷ್ಟು ದೊಡ್ಡ ಗ್ರಂಥಾಲಯ ನೋಡಿ ಫ್ರೆಂಡ್ಸ್. ಇದು ಹೈಸ್ಕೂಲು. ಇದು ಹೈಸ್ಕೂಲ್ ಪ್ರೌಢಶಾಲೆ ಶ್ರೀ ಸಿದ್ಧಲಿಂಗೇಶ್ವರ ಸನ್ನಿವಾಸ ಪ್ರೌಢಶಾಲೆ ಅಂತ. ಬಿಲ್ಡಿಂಗುಗಳು ನೋಡಿ ಫ್ರೆಂಡ್ಸ್, ಆ ಕಾಲದಲ್ಲಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಬರೀ ಎಲ್ಲ ಕಲ್ಲಲ್ಲಿ ಕಟ್ಟಿದ್ದಾರೆ. ಇದು ಅಷ್ಟೇ ಇದು ಒಂದು ಪ್ರೌಢಶಾಲೆ, ಶ್ರೀ ಸಿದ್ಧಲಿಂಗೇಶ್ವರ ಸನ್ನಿವಾಸ ಪ್ರೌಢಶಾಲೆ ಅಂತ. ತುಂಬ ಚೆನ್ನಾಗಿದ್ದಾವೆ ಸ್ಕೂಲ್ಗಳು. ವಾತಾವರಣವೂ ಅಷ್ಟೇ ತುಂಬ ಚೆನ್ನಾಗಿದೆ ಮಕ್ಕಳಿಗೆ. ನೋಡಿ, ನಾವು ಬಂದ ತಕ್ಷಣ ನಮಗೆ ದರ್ಶನ ಆಗೋದು ಮೊದಲು ಅಟವಿ ಶಿವಯೋಗಿಗಳ ಗದ್ದಿಗೆ. ಅಂದರೆ ಈ ಕ್ಷೇತ್ರದಲ್ಲಿ ಮೊಟ್ಟ ಮೊದಲು ಗುರುಗಳಾಗಿ ಈ ಕ್ಷೇತ್ರನ ಬೆಳಕಿಗೆ ತಂದಂಥ ಹಠಯೋಗಿಗಳ ದರ್ಶನ ಆಗ್ತಾಯಿದೆ. ನೋಡಿ, ಅವರು ಜೀವಂತವಾಗಿ ಸಮಾಧಿ ಆಗಿರೋದು ಈ ಸ್ಥಳ. ಅದಕ್ಕೆ ಲಿಂಗನ ಪ್ರತಿಷ್ಠಾಪನೆ ಮಾಡಿ ಅವ್ರನ್ನ ಒಂದು ದೇವ್ರ ಥರನೇ ಪೂಜಿಸ್ತಾರೆ ಫ್ರೆಂಡ್ಸ್. ಅಲ್ಲಿ ದರ್ಶನ ಮಾಡಿಕೊಂಡು ನೆಕ್ಸ್ಟು ನಾವು ಶ್ರೀ 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 ಶಿವಕುಮಾರ ಸ್ವಾಮಿಗಳ ಗದ್ದಿಗೆಯನ್ನು ದರ್ಶನ ಮಾಡೋಕ್ಕೆ ಹೊರಟ್ವಿ. ಅಲ್ಲಿ ನೋಡಿ, ಕೆಲವು ವಿದ್ಯಾರ್ಥಿಗಳು ಸಂಸ್ಕೃತ ಪಾಠಕ್ಕೋಸ್ಕರ ಒಂದು ಕಡೆ ಸೇರ್ತಾಯಿದ್ರು. ಎಷ್ಟು ಚೆನ್ನಾಗಿದೆ ನೋಡಿ ಈ ದೃಶ್ಯ. ಎಷ್ಟು ಮಕ್ಕಳು ಅವರು ಸಂಸ್ಕೃತ ಕಲಿಯೋಕ್ಕೆ, ಸಂಸ್ಕೃತ ಪಾಠ ಕೇಳೋಕ್ಕೋಸ್ಕರ ಈ ಟೈಮಲ್ಲಿ ಒಂದು ಕಡೆ ಸೇರ್ತಾರೆ. ಅದಕ್ಕೋಸ್ಕರ ಎಲ್ಲ ಹೋಗ್ತಾಯಿದ್ರು. ಇಲ್ಲಿ ಮಾತ್ರ ಸಂಸ್ಕೃತಿ, ಶಿಸ್ತು, ಸಂಯತೆ, ವಿದ್ಯಾ, ಊಟ, ವಸತಿ ಎಲ್ಲ ಹೇರಳವಾಗೇ ಸಿಗುತ್ತೆ ಬಂದಿರೋ ಮಕ್ಕಳಿಗೆ ಅಂತಲೇ ಹೇಳ್ಬೋದು. ತ್ರಿವಿಧ ದಾಸೋಹ ಅಂದರೆ ವಿದ್ಯೆ, ವಸತಿ, ಊಟ, ಇದಕ್ಕೆ ತ್ರಿವಿಧ ದಾಸೋಹ ಅಂತಾರೆ. ನೆಕ್ಸ್ಟ್ ನಾವು ಬಂದು ಇಲ್ಲಿ ಗುರುಗಳ ದರ್ಶನ ಮಾಡೋಕ್ಕೆ ಬಂದ್ವಿ. ಇಲ್ಲಿ ಕೆಲವು ಆಟ ಸಾಮಾನುಗಳು, ದೇವಸ್ಥಾನಕ್ಕೆ ಬೇಕಾಗಿರೋವು, ದೇವರ ಫೋಟೋಗಳು, ಸ್ವಾಮಿಗಳ ಫೋಟೋಗಳು ಎಲ್ಲ ಮಾರ್ತಾಯಿದ್ರು ಫ್ರೆಂಡ್ಸ್. ನೋಡಿ, ಮಕ್ಕಳಿಗೆಲ್ಲ ಆಟಿಕೆಗಳೆಲ್ಲ ಸಿಗುತ್ತೆ ಇಲ್ಲಿ. ಫೋಟೋಗಳು, ಬಸವಣ್ಣನ ಫೋಟೋ, ಶಿವಕುಮಾರ ಸ್ವಾಮೀಜಿ ಫೋಟೋ ಎಲ್ಲ ತುಂಬ ಚೆನ್ನಾಗಿತ್ತು. ನೋಡಿ, ಎಲ್ಲ ಇಟ್ಟಿದ್ದಾರೆ, ಮಾರಾಟಕ್ಕೆ ಇಟ್ಟಿದ್ದಾರೆ. ಇದು ಬಸವಣ್ಣವ್ರು ನೋಡಿ. ಇದು ನೋಡಿ, ಶಿವಕುಮಾರ ಸ್ವಾಮೀಜಿಯವರ ಗದ್ದಿಗೆ ಇದು. ಸೊ ನಾವೀಗ ದರ್ಶನ ಮಾಡೋಕ್ಕೆ ಒಳಗಡೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನೀವು ದರ್ಶನ ಮಾಡಿ. ಸಾಮಾನ್ಯ ತುಮಕೂರು ಅಕ್ಕಪಕ್ಕ ಇರೋರೆಲ್ಲ ನೋಡೇ ಇರ್ತೀರ. ದೂರದವ್ರು ಯಾರು ನೋಡಿಲ್ಲ ಅವ್ರಿಗೆ ಒಂದು ದರ್ಶನ ಆಗುತ್ತೆ ಅಂತ ನನ್ನ ಬಯಕೆ ಅಷ್ಟೇ. ಯಾರು ನೋಡಿಲ್ವೋ ಅವರಿಗೆ
ದರ್ಶನ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ದಯವಿಟ್ಟು ವಿಡಿಯೋ ಫುಲ್ ನೋಡಿ. ನೀವು ಎಂಟ್ರೆನ್ಸ್ ಆಗ್ತಾ ಇದ್ದಂಗೆ ಒಂದು ವಿಭೂತಿ ಕಟ್ಟಿ ಬಟ್ಲಿಟ್ಟಿರ್ತಾರೆ. ಆ ವಿಭೂತಿನ ತಗೊಂಡೆಲ್ಲ ಹಣೆಗಿಟ್ಕೊಂಡು ನೆಕ್ಸ್ಟು ಸ್ವಾಮೀಜಿಯವ್ರ ದರ್ಶನಕ್ಕೆ ನೋಡಿ ಫ್ರೆಂಡ್ಸ್. ಶಿವಕುಮಾರ ಸ್ವಾಮಿಗಳ ಗದ್ದಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಹೂವಿನ ಅಲಂಕಾರ ಕೆಳಗಡೆ ನೋಡಿದ್ರೆ ಎಲ್ಲ ರುದ್ರಾಕ್ಷಿ ಅಲಂಕಾರ ಮಾಡಿದರು ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು ನೋಡಿ. ನೋಡೋಕೆ ಎರಡು ಕಣ್ಣು ಸಾಲದು. ಅಲ್ಲೇ ನಿಂತ್ಕೊಂಡು ನೋಡ್ತಾನೆ ಇರಬೇಕು ಅನಿಸ್ತಿರುತ್ತೆ ಮನಸ್ಸಿಗೆ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಸ್ವಾಮೀಜಿ ಅವ್ರ ಗದ್ಗೆ. ಅಲ್ಲಿ ದರ್ಶನ ಮಾಡ್ಕೊಂಡು ನಾವು ಹೊರಗಡೆ ಬಂದ್ವಿ. ಕೆಲವು ಸ್ಕೂಲಿಂದ ಹೊರಗಡೆಯಿಂದ ಬೆಂಗಳೂರಿಂದ ಎಲ್ಲ ಇಲ್ಲಿಗೆ ಟ್ರಿಪ್ ಬಂದಿದ್ರು ಹುಡುಗರನ್ನ ಕರ್ಕೊಂಡು. ಸೊ ಆ ಮಕ್ಕಳು ಗುರುಗಳ ದರ್ಶನಕ್ಕೆ ಹೋಗ್ತಾಯಿದ್ರು. ಅದರದ್ದೊಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಸುಮಾರು ಕಡೆಯಿಂದ ಪ್ರವಾಸಕ್ಕೆ ಬಂದೇ ಬರ್ತಾರೆ ಫ್ರೆಂಡ್ಸ್. ಸ್ಕೂಲಿಂದ ಎಲ್ಲ ಮಕ್ಕಳನ್ನ ಕರ್ಕೊಂಡು ಬರ್ತಾರೆ. ನೆಕ್ಸ್ಟು ನಾವು ಹಳೆ ಮಠಕ್ಕೆ ಭೇಟಿ ಕೊಟ್ವಿ. ಅಲ್ಲಿ ನೆಲೆಸಿರೋ ಉದ್ದಾನ ಶ್ರೀಗಳ ಗದ್ದಿಗೆ ಇದು ಫ್ರೆಂಡ್ಸ್. ಇವರು ಅಷ್ಟೇ ಜೀವಂತ ಸಮಾಧಿ ಆಗಿರೋದು ಫ್ರೆಂಡ್ಸ್. ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಉದ್ದಾನ ಶ್ರೀಗಳ ಗದ್ದಿಗೆಯಲ್ಲಿ. ಆಮೇಲೆ ಲಿಂಗ ಇಟ್ಟು ಮುಂದೆ ಬಸವಣ್ಣನಿಟ್ಟು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನೆಕ್ಸ್ಟು ಹಳೆ ಮಠಕ್ಕೆ ನಾವು ಭೇಟಿ ಕೊಟ್ವಿ. ಈ ಹಳೆ ಮಠ ಅಂತೂ ಅದು ಹಳೆ ಮಠ ಅನಿಸೋದೇ ಇಲ್ಲ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿ ಎಲ್ಲ ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಒಳಗಡೆ ಎಲ್ಲ ತುಂಬ ನೀಟಾಗಿತ್ತು ಮೇಂಟೈನ್ ಮಾಡಿರೋದು. ತುಂಬ ದೊಡ್ಡದು. ಮೊದಲು ಇದೆ ಅಂತೆ ಫ್ರೆಂಡ್ಸ್. ಶಿವಕುಮಾರ ಸ್ವಾಮೀಜಿಯವರ ಮಠ ಇದ್ದಿದ್ದಿದೆ ಅಂತೆ ಮೊದಲು. ಇದರಲ್ಲೇ ಅವ್ರು ಕೊನೆ ಅಂತ್ಯದವರೆಗೂ ಇಲ್ಲೇ ಇದ್ದರು ಅಂತ ಹೇಳ್ತಾರೆ ಫ್ರೆಂಡ್ಸ್. ಈ ಮಠದಲ್ಲೇ ಇರ್ತಿದ್ರಂತೆ ಅವರು. ಇದು ಒಳಗಡೆ ಅವರು ಮಲಗ್ತಿದ್ದ ಕೊಠಡಿ ಕೂಡ ಇದೆ ನೋಡಿ. ಅವರು ಮಲಗ್ತಿದ್ದ ಕೊಠಡಿ ಮತ್ತು ಅವ್ರಿಗೆ ರೆಸ್ಟ್ ತಗೊಳ್ತಿದ್ದಿದ್ದು ಇದು ಪೀಠ ಎಲ್ಲ ಇಲ್ಲಿದೆ ಫ್ರೆಂಡ್ಸ್ ನೋಡಿ. ಇದೇ ಕೊಠಡಿ, ಅವ್ರು ಇರ್ತಿದ್ದಿದ್ದು ಕೊಠಡಿ. ಇದು ಅವ್ರು ಶಿವ ಪೂಜೆ ಮಾಡ್ಕೊಳ್ತಿದ್ದ ಆಸನ ಅಂತ ಹೇಳ್ತಾರೆ, ಅಂದರೆ ಪೀಠ. ಅದಕ್ಕೆ ಅವ್ರ ಫೋಟೋ ಇಟ್ಟಿದ್ದಾರೆ ಇವಾಗ. ತುಂಬ ಚೆನ್ನಾಗಿದೆ. ಅಲ್ಲೂ ನಮಸ್ಕಾರ ಮಾಡಿಕೊಂಡು ಬಂದವರೆಲ್ಲ. ತುಂಬ ಕಾಮಾಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ಹಳೆ ಮಠದಲ್ಲಿ ಮಾತ್ರ ತುಂಬ ತಂಪು, ಕಾಮು, ನಿಶ್ಶಬ್ದ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಅನಿಸುತ್ತೆ ಇಲ್ಲಿ ಬಂದರೆ. ಕೆಲವು ವಿಗ್ರಹಗಳನ್ನು ಕೂಡ ಇಟ್ಟಿದ್ದಾರೆ ಇಲ್ಲಿ. ಶಿವನ ಲಿಂಗ, ಬಸವ ಇವೆಲ್ಲ ನೋಡ್ತಾ ಇದ್ದೀರಾ ನೀವು. ತುಂಬ ಚೆನ್ನಾಗಿದೆ. ಹಳೆ ಮಠ ಆದರೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ನೀಟಾಗಿ ಇಟ್ಕೊಂಡಿದ್ದಾರೆ. ಸ್ವಾಮಿಗಳು ಆಲ್ಮೋಸ್ಟು ಜಾಸ್ತಿ ಇರ್ತಿದ್ದಿದ್ದು ಹಳೆ ಮಠದಲ್ಲೇ ಅಂತ ಹೇಳ್ತಿದ್ರು ನೋಡಿ. ನಾವು ಮೇಲಕ್ಕೆ ಬೆಟ್ಟದ ಮೇಲೆ ಬಸವಣ್ಣ ಮತ್ತು ಲಿಂಗ ಎಲ್ಲ ಇರೋದು ನೋಡೋಕ್ಕೆ ಹೋಗಿದ್ವಿ. ಅದನ್ನೊಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ, ನೀವು ನೋಡಿ. ದೊಡ್ಡ ಬಸವಣ್ಣ ಇದೆ ಫ್ರೆಂಡ್ಸ್ ಅಲ್ಲಿ ಮೇಲೆ. ಆಮೇಲೆ ದೊಡ್ಡದೊಂದು ಲಿಂಗ ಇದೆ ನೋಡಿ. ಇದು ಮೇಲಕ್ಕೆ ಹೋಗೋದು ಸಿದ್ಧಲಿಂಗೇಶ್ವರ ಮತ್ತು ಗಂಗಾಭವಾನಿ ಇರ್ತಕ್ಕಂಥ ದೇವಸ್ಥಾನ ಇದರೊಳಗೆ ಇಲ್ಲೇ ಇರೋದು ಫ್ರೆಂಡ್ಸ್. ಇಲ್ಲಿಂದ ಎಂಟ್ರಿ. ಅಲ್ಲಿ ಫೋಟೋಗೆ ವಿಡಿಯೋಗೆ ಇದಿಲ್ಲ, ಅದಕ್ಕೆ ನಾನು ಫೋಟೋ ವಿಡಿಯೋ ಏನೂ ತೆಗಿಲಿಲ್ಲ ನೋಡಿ. ದೊಡ್ಡ ಬಸವಣ್ಣ, ಎಷ್ಟು ದೊಡ್ಡ ಬಸವಣ್ಣ ಇದೆ ನೋಡಿ. ಇಲ್ಲಿ ಬಂದರೆ ಶಿವಲಿಂಗ. ಆಮೇಲೆ ಅಲ್ಲಿ ಬಂಡೆಯಲ್ಲೇ ನೋಡಿ ಫ್ರೆಂಡ್ಸ್, ಶಿವಕುಮಾರ ಸ್ವಾಮಿನ ಮತ್ತು ಬಸವಣ್ಣವ್ರನ್ನ ಹೆಂಗೆ ಕೆತ್ತಿದ್ದಾರೆ. ಬರೀ ಬಂಡೆಯಲ್ಲೇ ಕೆತ್ತಿದ್ದಾರೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ನೋಡಿ. ತುಂಬ ಚೆನ್ನಾಗಿ ಕೆತ್ತಿದ್ದಾರೆ, ನೋಡ್ತಾ ಇರ್ಬೋದು ನೀವು ನೋಡಿ.
ಶಿವಕುಮಾರ ಸ್ವಾಮೀಜಿ. ಮೇಲೆ ನಿಂತ್ಕೊಂಡು ಕೆಳಗಡೆ ನೋಡಿದ್ರೆ ತುಂಬ ಚೆನ್ನಾಗಿತ್ತು. ಮಠ ಮಾತ್ರ ಸೂಪರಾಗಿ ಕಾಣ್ತಾ ಇತ್ತು. ನೋಡ್ತಾ ಇದ್ದೀರ ನೀವು. ದೇವಸ್ಥಾನ ಗೋಪುರಗಳು, ಹಸಿರು ವಾತಾವರಣ, ಗಿಡ ಮರಗಳು. ಇಲ್ಲೊಂದು ಕಲ್ಯಾಣಿ ಇದೆ, ಅದರ ಮಧ್ಯದಲ್ಲಿ ಒಂದು ಮಂಟಪ ಕಟ್ಟಿದ್ದಾರೆ. ಅದನ್ನೀಗ ಸ್ವಿಮ್ಮಿಂಗ್ ಪೂಲ್ ಮಾಡ್ತಾರೆ ಅಂತ ಕಾಮಗಾರಿ ನಡೀತಾ ಇದೆ ಅಂತ ಹೇಳಿದ್ರು ಫ್ರೆಂಡ್ಸ್. ಮತ್ತು ನಾವು ಕೆಳಗಡೆ ಬಂದು ಅಲ್ಲೆಲ್ಲ ಮೇಲ್ದೆಲ್ಲ ದರ್ಶನ ಮಾಡಿಕೊಂಡು ಕೆಳಗಡೆ ಬಂದ್ವಿ. ನಮ್ಮ ಮಕ್ಕಳು ಸ್ವಲ್ಪ ಏನೋ ತಗೋಬೇಕು ಅಂದಿದೆ ಇಲ್ಲಿ. ನೆಕ್ಸ್ಟು ನಾವು ಪ್ರಸಾದಕ್ಕೆ ಅಂತ ಹೊರಟ್ವಿ. ಪ್ರಸಾದಕ್ಕೆ ಹೋಗೋ ಎಂಟ್ರೆನ್ಸಲ್ಲೇ ಶಿವಕುಮಾರ ಸ್ವಾಮಿ ಕೂತ್ಕೊಳ್ತಿದ್ದ ಜಾಗ, ಪೀಠ ಫ್ರೆಂಡ್ಸ್ ಇದು ನೋಡಿ. ಊಟಕ್ಕೂ ತುಂಬ ಜನ ಇದ್ದರು. ಸಾವಿರಾರು ಜನ, ದಿನದಲ್ಲಿ ಸಾವಿರಾರು ಜನ ಊಟ ಮಾಡ್ತಾರೆ ಫ್ರೆಂಡ್ಸ್ ಇಲ್ಲಿ ಪ್ರಸಾದನ. ಇವತ್ತಿನ ಪ್ರಸಾದ ಅನ್ನ ಮೊಸಪ್ಪು ಸಾರು. ನೋಡಿ ಫ್ರೆಂಡ್ಸ್ ಎಷ್ಟು ಜನ ಊಟ ಮಾಡ್ತಾ ಇದ್ದಾರೆ ಅಂತ. ತುಂಬ ಜನನೇ ಇದ್ದರು ಅಂತ ಹೇಳ್ಬೋದು. ತುಂಬ ಜನ ಊಟ ಮಾಡ್ತಾಯಿದ್ರು. ನಾವು ಸಹ ಪ್ರಸಾದ ಊಟ ಮಾಡಿಕೊಂಡು ತುಂಬ ಚೆನ್ನಾಗಿ ಊಟ ಬಡಿಸ್ತಾರೆ. ಇಲ್ಲಿ ನೋಡಿ ಹೆಣ್ಮಕ್ಳೆಲ್ಲ ಕೆಲಸ ಮಾಡ್ತಾಯಿದ್ರು. ಈರುಳ್ಳಿ ಬಿಡಿಸೋದು, ತರಕಾರಿ ಹೆಚ್ಚೋದು, ಎಲ್ಲ ಕುಂಬಳಕಾಯಿ ಎಲ್ಲ ಧಾನ್ಯಗಳು ಕೊಟ್ಟಿದ್ರು. ಇಲ್ಲಿ ನೋಡಿ ಇಲ್ಲೆಲ್ಲ ಧಾನ್ಯಗಳು, ಅಕ್ಕಿ ಮೂಟೆಗಳ್ನ ತಂದು ಹಾಕಿರೋದು ಇದು. ನೆಕ್ಸ್ಟ್ ನಾವು ಓದಿದ್ದು ಸ್ಮೃತಿ ವನಕ್ಕೆ. ಅಲ್ಲೂ ಜನ ಇದ್ದರು. ಅದ್ರೊಳಗಡೆ ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ನೀವು ನೋಡಲೇಬೇಕು ಅದನ್ನು. ಸ್ಮೃತಿ ವನ ಅಂತ ಇದು ಹೊಸ್ದಾಗಲೇ ಮಾಡಿದ್ದಾರೆ ಇವಾಗ. ಒಳಗಡೆ ಪಾರ್ಕು ಮತ್ತು ಸ್ಟ್ಯಾಚೂಸು ಎಲ್ಲ ತುಂಬ ಚೆನ್ನಾಗಿದೆ. ನೀವು ಒಂದೊಂದು ಸ್ಟ್ಯಾಚು ನೋಡಿದಾಗಲೂ ನಿಮಗೆ ಅನ್ಸೋದೇ ಇಲ್ಲ ಫ್ರೆಂಡ್ಸ್ ಅದು ಸ್ಟ್ಯಾಚು ಅಂತ. ಯಾರೋ ಅಲ್ಲಿದ್ದಾರೆ ಅಂತಲೇ ನಿಮ್ಗೆ ಅನಿಸುತ್ತೆ ದೂರದಿಂದ ನೋಡಿದ್ರೆ. ತೀರಾ ಹತ್ರ ಹೋಗಿ ನೋಡಿದ್ರೇ ಅದು ಗೊಂಬೆ ಅಥವಾ ಸ್ಟ್ಯಾಚು ಅಂತ ನಿಮಗೆ ಗೊತ್ತಾಗೋದು. ನೋಡಿ ಒಳಗಡೆ ನಿಮಗೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿದೆ. ಒಳಗಡೆನೂ ಕೂಡ ಪಾರ್ಕಿಂಗ್ ಎಲ್ಲ ಇದೆ, ಮಕ್ಕಳು ಆಟ ಆಡೋಕ್ಕೆ ಇದೆ. ಆಮೇಲೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೋಡೋಕ್ಕೆ. ಗಿಡಗಳ್ನೂ ಅಷ್ಟೇ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ, ಮೇಂಟೈನ್ ಮಾಡಿದ್ದಾರೆ ಗಿಡಗಳು, ಹೂವಿನ ಗಿಡಗಳ್ನೆಲ್ಲ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಒಳಗಡೆ ಮಾತ್ರ. ನೋಡಿ ನೋಡ್ತಾ ಇದ್ದೀರಾ ಹೂವಿನ ಗಿಡಗಳ್ನ. ಇಲ್ಲಿ ಒಂದೊಂದು ಪಾರ್ಟಿಗೆ ಒಬ್ಬೊಬ್ಬರನ್ನ ನೋಡ್ಕೊಳಕ್ಕೆ ಇಟ್ಟಿದ್ದಾರೆ. ನೋಡ್ರಿ ಸಿದ್ಧಲಿಂಗೇಶ್ವರ ಸ್ವಾಮಿನ ಉತ್ತದಲ್ಲಿ ಹೊಡೆದಿರೋ ಸಿದ್ಧಲಿಂಗೇಶ್ವರ ಸ್ವಾಮಿನ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಗಿಡ, ತರಾವರಿ ಗಿಡ, ವಿವಿಧ ಗಿಡ, ಹೂವಿನ ಗಿಡಗಳನ್ನೆಲ್ಲ ಬೆಳೆಸಿದ್ದಾರೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ. ಹೂವನ್ನ ಎಲ್ಲ ಮೇಂಟೈನ್ ಮಾಡಿದ್ದಾರೆ ಗಿಡಗಳನ್ನ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಎಲ್ಲ ಗಿಡಗಳು ಅಂತ. ಇಲ್ಲಿ ಬಂದರೆ ಒಂಥರ ಆನಂದ, ಖುಷಿ ಮನಸ್ಸಿಗೆ ಆಗುತ್ತೆ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿದೆ. ಮಕ್ಕಳನ್ನೆಲ್ಲ ಕರ್ಕೊಂಬಂದು ಇಲ್ಲೆಲ್ಲ ತೋರಿಸ್ತಾ ಇದ್ರೆ ತುಂಬ ಚೆನ್ನಾಗಿ. ನೋಡಿ ಫ್ರೆಂಡ್ಸ್ ಸ್ಟ್ಯಾಚುಗಳನ್ನ ನಿಮ್ಗೆ ಏನಾದರೂ ಇದು ಸ್ಟ್ಯಾಚು ಅನಿಸುತ್ತಾ? ದೂರದಿಂದ ನೋಡಿದ್ರೆ ಯಾರೋ ನಿಂತಿದ್ದಾರೆ ಋಷಿಗಳು ಅಂತಲೇ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸ್ಟ್ಯಾಚುನ. ತುಂಬ ಚೆನ್ನಾಗಿತ್ತು ಸ್ಟ್ಯಾಚುಗಳಂತೂ. 5 ಜನ ಋಷಿಗಳು ನಿಂತಿದ್ದಾರೆ ಅಂತ ಅನ್ನಿಸ್ತಾ ಇತ್ತು ನಮಗೆ ದೂರದಿಂದ ನೋಡಿದಾಗ. ಅದು ಹತ್ರದಿಂದ ಬಂದು ನೋಡಿದಾಗಲೇ ಗೊತ್ತಾಗೋದು ಗೊಂಬೆಗಳು ಅಂತ. ಇಲ್ಲಿನೂ ಅಷ್ಟೇ ಶಿವಕುಮಾರ ಸ್ವಾಮಿನ ತಾಯಿ ಗಂಗವ್ವನ ಮಡಿಲಲ್ಲಿ ಶಿವಕುಮಾರ ಸ್ವಾಮಿ ಇರೋದು ಇಲ್ಲಿ ಮಾಡಿದ್ದಾರೆ ನೋಡಿ. ಆ ಕಥೆ ಹೇಳುತ್ತೆ ಇದು. ಈ ಸ್ಟ್ಯಾಚು ಬಂದು ಇಲ್ಲಿ ನೋಡಿ, ಈ ಸ್ಟ್ಯಾಚುಗಳು ಮತ್ತು ನಿಮಗೆ ಒಂದು ಕಥೆ ಹೇಳುತ್ತೆ ನೋಡಿ. ಇಲ್ಲಿ ಶಿವಣ್ಣನವರ ಹಸ್ತ ನೋಡಿ ಜ್ಯೋತಿಷಿಗಳು ಭವಿಷ್ಯ ನುಡಿಯುತ್ತಿರುವುದು.
ಅಂತ ಇದೆ. ಮತ್ತು ಇಲ್ಲೊಂದು ಕಾಳಪ್ಪನ ಜೊತೆಗೂಡಿ ಶಿವಣ್ಣನವರು ಉದ್ದಾನ ಸ್ವಾಮಿಗಳನ್ನು ಆಶ್ರಯ ಬೇಡುತ್ತಿರುವುದು ನೋಡಿ. ಆ ಸ್ಟ್ಯಾಚು ಆ ಕತೆ ಹೇಳುತ್ತೆ ನಿಮಗೆ. ಆ ಸ್ಟ್ಯಾಚು ಜೊತೆಗೆ ಕತೆ ಅಲ್ಲಿ ಏನು ನಡೆದಿದೆ ಆ ಸಂದರ್ಭ ಅಂತಲೂ ನಿಮಗೆ ಬೋರ್ಡ್ ಬರೆದಿಟ್ಟಿದ್ದಾರೆ. ಉದ್ದಾನ ಸ್ವಾಮಿಗಳಿಗೆ ಶಿವಣ್ಣನವರು ಸ್ವಾಮಿಗಳಾಗಲು ಒಪ್ಪಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇರೋದು ನೋಡಿ. ಇದು ಈ ಸ್ಟ್ಯಾಚು ಆ ಕತೆ ಹೇಳುತ್ತೆ ನಿಮಗೆ. ಶಿವಕುಮಾರ ಸ್ವಾಮಿಗಳು ಸ್ವಾಮಿಗಳಾಗಕ್ಕೆ ಒಪ್ಕೊಂಡು ಉದ್ದಾನ ಶ್ರೀಗಳು ಹೇಳಿದಾಗ ಅವರಿಗೆ ನಮಸ್ಕರಿಸ್ತಾ ಇರೋದು ಅಂತ ಹೇಳುತ್ತೆ ಈ ಕತೆ, ಈ ಸ್ಟ್ಯಾಚು. ಉದ್ದಾನ ಸ್ವಾಮಿಗಳು ಮಕ್ಕಳಿಗೆ ಪಾಠ ಮಾಡುತ್ತಿರುವುದು, ಅಂದರೆ ಮಕ್ಕಳಿಗೆ ಪಾಠ ಹೇಳ್ಕೊಡೋದು ಕೂಡ ಇಲ್ಲಿ ಒಂದು ಸ್ಟ್ಯಾಚು ಮಾಡಿದ್ದಾರೆ ನೋಡಿ. ನೋಡಿ, ಮಕ್ಕಳಿಗೆಲ್ಲ ಪಾಠ ಹೇಳ್ತಾ ಇರೋದು ಉದ್ದಾನ ಸ್ವಾಮಿಗಳು. ಆ ಸಂದರ್ಭನ ಇದು ಸೂಚಿಸುತ್ತೆ ಈ ಸ್ಟ್ಯಾಚು. ಶಿವಣ್ಣನವರಿಗೆ ನೀರಾಬಾರಿ ನಿರಂಜನ ಜಂಗಮ ದೀಕ್ಷೆ ಕೊಡುತ್ತಿರೋದು, ಅಂದರೆ ಶಿವಕುಮಾರ ಸ್ವಾಮೀಜಿಗೆ ದೀಕ್ಷೆ ಕೊಡ್ತಾ ಇರೋ ದೃಶ್ಯನ ಇಲ್ಲಿ ಮಾಡಿದ್ದಾರೆ ನೋಡಿ. ಈ ದೃಶ್ಯ ಆ ಸಂದರ್ಭನ ನಿಮಗೆ ಸೂಚಿಸುತ್ತೆ. ದೀಕ್ಷೆ ಕೊಡ್ತಾ ಇರೋದು ಶಿವಕುಮಾರ ಸ್ವಾಮಿಗಳಿಗೆ ದೀಕ್ಷೆ ಕೊಡ್ತಾ ಇರೋದು ನೋಡೋದಲ್ಲ ಫ್ರೆಂಡ್ಸ್, ಎಷ್ಟೆಲ್ಲ ಸ್ಟ್ಯಾಚುಗಳು ಯಾವ್ಯಾವ ಕತೆ ಹೇಳುತ್ತೆ ಅಂತ. ನೀವು ಒಂದು ಸತಿ ಯಾರು ನೋಡಿಲ್ಲ ದಯವಿಟ್ಟು ಒಂದು ಸತಿ ವಿಸಿಟ್ ಕೊಡಿ, ತುಂಬ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ ನೋಡಿ. ಇಲ್ಲೊಂದು ಸ್ಟ್ಯಾಚು ನಿಮಗೆ ಇದು ಒಂದು ಕತೆ ಹೇಳುತ್ತೆ. ಮಕ್ಕಳನ್ನು ಶ್ರೀಮಠಕ್ಕೆ ದಾಖಲಾತಿ ಮಾಡಿಕೊಳ್ಳುತ್ತಿರೋದು, ಅಂದರೆ ಮಕ್ಕಳನ್ನ ಶಿವಕುಮಾರ ಸ್ವಾಮೀಜಿಯವರು ಮಠಕ್ಕೆ ಸೇರಿಸ್ಕೊಳ್ತಾ ಇರೋದು ಆ ದೃಶ್ಯ, ಆ ಕತೆ. ಈ ದೃಶ್ಯ ಬಂದ್ಬಿಟ್ಟು ಆ ಕತೆ ಹೇಳುತ್ತೆ. ಉದ್ದಾನ ಸ್ವಾಮಿಗಳು ಮಕ್ಕಳಿಗೆ ಪಾಠ ಮಾಡುತ್ತಿರುವುದು. ಫ್ರೆಂಡ್ಸ್, ಈ ಕಥೆನ ಈ ದೃಶ್ಯ ಹೇಳುತ್ತೆ. ಈ ದೃಶ್ಯ ಬಂದ್ಬಿಟ್ಟು ಉದ್ದಾನ ಸ್ವಾಮಿಗಳು ಮಕ್ಕಳಿಗೆ ಪಾಠ ಹೇಳೋದನ್ನು ನಿಮಗೆ ಸೂಚಿಸುತ್ತೆ, ಅಂದರೆ ತೋರಿಸುತ್ತೆ. ಎಲ್ಲ ಏನೇನಲ್ಲಿ ಮಠದಲ್ಲಿ ಇಲ್ಲಿಂದ ಏನು ನಡೆದಿದೆ ಅದನ್ನು ಕೆಲವೊಂದನ್ನು ನಿಮಗೆ ತೋರಿಸೋ ಪ್ರಯತ್ನ ಮಾಡಿದ್ದಾರೆ ಇಲ್ಲಿ. ದೀಕ್ಷೆ ಕೊಡೋದು ಮತ್ತು ಸ್ವಾಮಿಗಳಾಗೋದು. ಇಲ್ಲಿ ನೋಡಿ, ಉದ್ದಾನ ಶಿವಯೋಗಿಗಳು ದೃಷ್ಟಿಯೋಗದಿಂದ ಶ್ರೀಗಳನ್ನು ಅನುಗ್ರಹ ಮಾಡ್ತಿರೋದು, ಅಂದರೆ ಆಶೀರ್ವಾದ ಮಾಡ್ತಾ ಇರೋದು ಅಂತ ನಿಮಗೆ ಇಲ್ಲಿ ತೋರಿಸುತ್ತೆ ಈ ದೃಶ್ಯ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಶ್ರೀಗಳೊಂದಿಗೆ ಅಬ್ದುಲ್ ಕಲಾಂ ಅವರು, ಅಂದರೆ ಅಬ್ದುಲ್ ಕಲಾಂ ಜೊತೆ ಶಿವಕುಮಾರ ಸ್ವಾಮಿಗಳು ಮಾತನಾಡ್ತಿರೋದನ್ನ ಇಲ್ಲಿ ಸೂಚಿಸುತ್ತೆ ನಿಮಗೆ. ಅಬ್ದುಲ್ ಕಲಾಮೇ ಇದ್ದಾರೇನೋ ಅನಿಸುತ್ತೆ, ಹಂಗೆ ಮಾಡಿದ್ದಾರೆ. ಉದ್ದಾನ ಸ್ವಾಮಿಗಳಿಗೆ ಭಕ್ತ ಶಿವಣ್ಣನವರು ಕಾಣಿಕೆ ಕೊಡ್ತಿರೋದು ನೋಡಿ. ಶಿವಕುಮಾರ ಸ್ವಾಮೀಜಿಯವರು ಉದ್ದಾನ ಸ್ವಾಮಿಗಳಿಗೆ ಕಾಣಿಕೆ ಕೊಡ್ತಾ ಇರೋದನ್ನ ಈ ದೃಶ್ಯ ಹೇಳುತ್ತೆ ನಿಮಗೆ. ಉದ್ದಾನ ಶಿವಯೋಗಿಗಳು ಮಹಾಗುರುಗಳು ಇವರು ಉದ್ದಾನ ಸ್ವಾಮಿಗಳು, ಅಂದರೆ ಮೊದಲನೇ ಗುರುಗಳು ಫ್ರೆಂಡ್ಸ್ ಇವರು. ಆ ಸ್ಟ್ಯಾಚುನ ಇಲ್ಲಿ ಶ್ರೀಗಳು ಜಿಂಕೆಗೆ ಆಹಾರ ನೀಡುತ್ತಿರುವುದು, ಅಂದರೆ ಶಿವಕುಮಾರ ಸ್ವಾಮಿಗಳು ಜಿಂಕೆಗಳಿಗೆ ಹಣ್ಣು ಹಂಪಲು ತಿನ್ನಿಸ್ತಾ ಇದ್ರಂತೆ. ಆ ದೃಶ್ಯನ ಇಲ್ಲಿ ನಿಮಗೆ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆ ಕಥೆನ ಈ ದೃಶ್ಯ ಹೇಳುತ್ತೆ. ಗಿಡಕ್ಕೆ ನೀರು ಹಾಕೋದು ಶ್ರೀಗಳು, ಅಂದರೆ ಶಿವಕುಮಾರ ಸ್ವಾಮೀಜಿಯವರು ಗಿಡಕ್ಕೆ ನೀರೆರೆದು ಬೆಳೆಸ್ತಾ ಇರೋದು ದೃಶ್ಯನ ಇದು ತೋರಿಸುತ್ತೆ ಫ್ರೆಂಡ್ಸ್ ನಿಮಗೆ ಸಂದರ್ಭ. ಸೌದೆ ಕೂಡ ಸೀಳ್ತಾ ಇದ್ರಂತೆ, ಆ ದೃಶ್ಯನೂ ಸಹ ನಿಮಗೆ ತೋರಿಸುತ್ತೆ ನೋಡಿ. ಇಲ್ಲಿ ಶ್ರೀಗಳು ದಾಸೋಹ ಮಾಡೋಕ್ಕೆ, ಅಂದರೆ ಅಡುಗೆ ಮಾಡಿ ಬಡಿಸೋದಕ್ಕೆ ಸೌದೆ ಸೀಳ್ತಾ ಇದ್ರಂತ ಅವಾಗ. ಆ ದೃಶ್ಯನ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದಾರೆ. ಉದ್ಧರಣೆ ಕಾರ್ಯಕ್ರಮದಲ್ಲಿ ತೊಡಗಿರ್ತಾರೆ ಮಂತ್ರಪೀಠದಲ್ಲಿ, ಆ ದೃಶ್ಯನೂ ಸಹ ಇಲ್ಲಿ ಮಾಡಿದ್ದಾರೆ ನೋಡಿ. ನೆಕ್ಸ್ಟ್ ನಿಮಗೆ ನೋಡಿ, ಮಗುಗೆ ಉದ್ಧರಣೆ ಅಂತಾರೆ, ಅದನ್ನು ಮಾಡ್ತಾ ಇರೋದು ಮಂತ್ರಪೀಠದಲ್ಲಿ ಉದ್ಧರಣೆ ಮಾಡ್ತಾ ಇರೋ
ದೃಶ್ಯನ ನಿಮಗಿಲ್ಲಿ ತೋರಿಸುತ್ತೆ ಈ ದೃಶ್ಯ. ಎಲ್ಲ ಆದಮೇಲೆ ನಿಮಗೆ ಪಾರ್ಕ್ ಇದೆ. ಇಲ್ಲಿ ತುಂಬ ಚೆನ್ನಾಗಿದೆ ಪಾರ್ಕು, ಮಕ್ಕಳು ಆಟ ಆಡೋದಕ್ಕೆ ಮತ್ತು ನೋಡೋದಕ್ಕೆ ಎಲ್ಲ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನೀವು ಪಾರ್ಕ್ನ ಎಷ್ಟು ಚೆನ್ನಾಗಿದೆ ಅಂತ. ಸಿದ್ಧಲಿಂಗೇಶ್ವರ ಸ್ವಾಮಿಗಳಂತೂ ತುಂಬ ಚೆನ್ನಾಗೆಲ್ಲ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಮಠನ. ಅದಕ್ಕೆ ಸಾಕ್ಷಿ ಇದೇನೆ ನೋಡಿ. ಈ ಉದ್ಯಾನವನ ಮೊದಲು ಇರಲಿಲ್ಲ ನಮಗೆ, ಈಗೀಗ ಹೊಸ್ದಾಗಿ ಆಗಿರೋದು. ತುಂಬ ಚೆನ್ನಾಗಿದೆ ಉದ್ಯಾನವನ. ಸ್ಮೃತಿವನ ಅಂತ ಹೆಸರಿಟ್ಟಿದ್ದಾರೆ ಅದಕ್ಕೆ. ತುಂಬ ಚೆನ್ನಾಗಿದೆ ನೋಡಿ. ಆಟ ಆಡೋದಕ್ಕೆ, ಮಕ್ಕಳು ಆಟ ಆಡೋದಕ್ಕೆ, ದೊಡ್ಡವರು ಸಹ ಆಟ ಆಡೋದಕ್ಕೂ ಸಹ ಒಂದು ಆಲದ ಮರಕ್ಕೆ ಟೈರ್ ಕಟ್ಬಿಟ್ಟು ಅದರಲ್ಲಿ ದೊಡ್ಡವರು ಆಟ ಆಡ್ತಾರೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ವಾ ನೀವು ಸಹ. ಎಷ್ಟು ಚೆನ್ನಾಗಿದೆ ನೋಡಿ ಪಾರ್ಕ್ ಎಲ್ಲ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ, ಎಷ್ಟು ಹಸಿರಾಗಿದೆ ಪಾರ್ಕು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದೊಂದು ಸೆಕ್ಷನ್ಗೆ ಒಬ್ಬೊಬ್ಬರನ್ನ ಇಟ್ಟಿದ್ದಾರೆ ಫ್ರೆಂಡ್ಸ್ ನೋಡ್ಕೊಳ್ಳೋದಕ್ಕೆ, ಮತ್ತು ಗಿಡಕ್ಕೆ ನೀರು ಹಾಕೋದಕ್ಕೆ, ಮತ್ತು ಕ್ಲೀನ್ ಮಾಡೋದಕ್ಕೆ. ಮತ್ತು ಹೋದವ್ರನ್ನ ಅದರೊಳಗೆ ಬಿಡೋದಿಲ್ಲ ಅವರು. ರೋಡಲ್ಲಿ ಹೋಗಬೇಕು, ರೋಡಲ್ಲೇ ನೋಡ್ಕೊಂಡು ಬರಬೇಕು, ಆ ಥರ ಮೇಂಟೈನ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಎಲ್ಲ ಗಿಡಗಳು ಅಂತ. ಅವರು ಮಕ್ಕಳು ಮರಿನ ಗಿಡ ಮುಟ್ಟಕ್ಕೂ ಬಿಡಲ್ಲ, ಆ ಥರ ನೋಡ್ಕೊಂಡಿದ್ದಾರೆ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೋಡಿ ಇಲ್ಲೂ ಸಹ ಎಲ್ಲ ಸ್ಟ್ಯಾಚುಗಳಿದೆ. ಅಲ್ಲಲ್ಲೇ ನೀತಿ ಪಾಠಗಳನ್ನ ಹಾಕಿದ್ದಾರೆ ಬೋರ್ಡು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೋಡೋಕೆ. ನಮಗಂತೂ ತುಂಬ ಖುಷಿ ಆಯಿತು. ನಾವು ಮಕ್ಕಳನ್ನ ಕರ್ಕೊಂಡು ಹೋಗೋದ್ರಿಂದ ಆ ಮಕ್ಕಳು ಸಹ ತುಂಬ ಖುಷಿಯಾಗಿ ಅಲ್ಲೆಲ್ಲ ಆಟ ಆಡ್ತಿದ್ರು. ಎಲ್ಲಿ ನೋಡಿದ್ರು ಬರೀ ಹಸಿರು ಗಿಡ ಮರನೇ ಫ್ರೆಂಡ್ಸ್. ನೋಡಿ ನಮ್ಮ ಮಕ್ಕಳು ಆಟ ಆಡ್ತಿದ್ದಾರೆ, ಎಷ್ಟು ಖುಷಿಯಾಗಿ ಆಟ ಆಡ್ತಿದ್ದಾರೆ ನಮ್ಮ ಮಕ್ಕಳು. ನೀವು ಮಕ್ಕಳನ್ನ ಕರ್ಕೊಂಡು ಒಮ್ಮೆ ಭೇಟಿ ಕೊಡಿ ಫ್ರೆಂಡ್ಸ್. ಮಕ್ಕಳಿಗೂ ಖುಷಿ ಆಗುತ್ತೆ, ಸೊ ದಟ್ ನಿಮಗೂ ಖುಷಿ ಆಗುತ್ತೆ, ಮನಸ್ಸಿಗೆ ಶಾಂತಿ ನೆಮ್ಮದಿನೂ ಸಿಗುತ್ತೆ ಅಂತಲೇ ಹೇಳ್ಬೋದು. ನೋಡಿ ನಾವು ಮತ್ತೆ ವಾಪಸ್ ಬರ್ತಾ ಇದ್ದೀವಿ ಅಲ್ಲೆಲ್ಲ ನೋಡಿಕೊಂಡು. ಹೂವಿನ ಗಿಡಗಳಂತೂ ಒಂದಕ್ಕಿಂತ ಒಂದು ಚೆನ್ನಾಗಿದ್ವು ಫ್ರೆಂಡ್ಸ್. ತುಂಬ ಚೆನ್ನಾಗಿದ್ವು ಹೂವಿನ ಗಿಡಗಳು ಎಲ್ಲ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಗಿಡಗಳೆಲ್ಲ ಅಂತ. ಒಟ್ಟಾರೆ ಗಿಡಗಳು, ಸೀರೆಗಳು ಹಸಿರು ಕಂಗೊಳಿಸ್ತಾ ಇದೆ ಫ್ರೆಂಡ್ಸ್ ಮಠದಲ್ಲಿ. ಅಷ್ಟು ಚೆನ್ನಾಗಿ ಎಲ್ಲ ಮೇಂಟೈನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಯಾರೆಲ್ಲ ಹೋಗಿಲ್ಲ ಒಮ್ಮೆ ವಿಸಿಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈಗಂತೂ ಈ ಮಠ ಒಂದು ಪ್ರವಾಸಿ ತಾಣವಾಗಿ ಮಾರ್ಪಟ್ಬಿಟ್ಟಿದೆ ಫ್ರೆಂಡ್ಸ್. ಎಲ್ಲ ಕಡೆಯಿಂದಲೂ ಪ್ರವಾಸಿಗೆ ಬರ್ತಾನೆ ಇರ್ತಾರೆ ನೋಡೋಕ್ಕೆ. ತುಂಬ ಚೆನ್ನಾಗಿದೆ. ನಡೆದಾಡ ದೈವ ಅಂತ ಹೆಸರಾಗಿರೋ ಶಿವಕುಮಾರ ಸ್ವಾಮಿಗಳು ನೆಲೆಸಿರೋ ಜಾಗ ನೋಡಿ. ಇಲ್ಲಿಗೆ ಬಂದರೆ ಏನೋ ಒಂಥರ ನೆಮ್ಮದಿ, ಸಂತೋಷ ಮತ್ತು ಒಳ್ಳೆಯದು ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ ಯಡಿಯೂರು ಸಿದ್ಧಲಿಂಗೇಶ್ವರ ಹುತ್ತದಲ್ಲಿ ಹೊಡೆದಿರೋದನ್ನ ಹೆಂಗೆ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ನಮಗಂತೂ ಒನ್ ಡೇ ಟ್ರಿಪ್ ಥರ ಆಯಿತು. ತುಂಬ ಖುಷಿಯಾಗಿದ್ವಿ ಇಲ್ಲಿರೋವರೆಗೂ. ಸೊ ದಟ್ ನಿಮಗೂ ಈ ದೃಶ್ಯನ ನಿಮಗೂ ತೋರಿಸಿ ನಿಮ್ಮ ಮನಸ್ಸಿಗೂ ಸ್ವಲ್ಪ ಖುಷಿ ಕೊಡೋ ಪ್ರಯತ್ನನ ನಾನು ಮಾಡ್ತಾಯಿದ್ದೀನಿ. ದಯವಿಟ್ಟು ವಿಡಿಯೋ ಫುಲ್ ನೋಡಿ, ನಿಮಗೆ ಚೆನ್ನಾಗಿರುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ
ಥ್ಯಾಂಕ್ ಯು ಫಾರ್ ವಾಚಿಂಗ್.